ಸಾಹಸ ಸಿಂಹ ವಿಷ್ಣುವರ್ಧನ್ ಸ್ಮಾರಕ ಧ್ವಂಸಗೊಳಿಸಿದ್ದು ಅಭಿಮಾನಿಗಳನ್ನ ಕೆರಳಿ ಕೆಂಡವಾಗಿಸುವಂತೆ ಮಾಡಿದೆ. ಇದರ ನಡುವೆ ದಾದಾ ಕುಟುಂಬ ನಮ್ಮ ಹೋರಾಟಕ್ಕೆ ಸ್ಪಂದಿಸ್ತಾ ಇಲ್ಲ ಅನ್ನೋ ಆರೋಪ ಇತ್ತು. ಇದಕ್ಕೆ ಅನಿರುದ್ಧ ಮದ್ದನ್ನ ಎರೆದಿದ್ದಾರೆ, ಫ್ಯಾನ್ಸ್ ಜೊತೆಗೆ ನಿಂತಿದ್ದಾರೆ. ಮಣ್ಣು ಮಾಡಿಬಿಟ್ಟು ಮತ್ತೆ ಸ್ಮಾರಕ ತೆಗೆದು ಬೇಕು ಸರ್. ನಮ್ಗೆ ಸಂಕಟ ಆಗ್ತಾ ಇದೆ. ನಮ್ಮ ಕೈಗೆ ಸಿಕ್ಕಿದ್ರೆ ಮಾತ್ರ ಮರಳು ಬಗಿತಾ ಇದ್ವಿ. ಸಾಹಸ ಸಿಂಹ ವಿಷ್ಣುವರ್ಧನ್ ಅಭಿಮಾನಿಗಳ ದುಂಬಾಲು, ರಣಾಕ್ರೋಶ, ಕಿಚ್ಚು, ಗಲಾಟೆ, ನೂಕು ನುಗ್ಗಲು. ಇದರ ಮಧ್ಯೆ ಇದ್ದ ನಟ ಅನಿರುದ್ಧ ಒಂದು ಕ್ಷಣ ಕಕ್ಕಾಬಿಕ್ಕಿಯಾಗಿದ್ರು. ಅನಿರುದ್ಧ ಕರೆದ ಸಭೆಯಲ್ಲಿ ಫ್ಯಾನ್ಸ್ ಅದೇನೇ ಆಗಲಿ ಸ್ಮಾರಕ ನಿರ್ಮಿಸಲೇಬೇಕು ಅಂತ ಪಟ್ಟು ಹಿಡಿದ ದೃಶ್ಯ ಕಂಡು ಬಂತು. ಜಯನಗರದ ವಿಷ್ಣು ನಿವಾಸದಲ್ಲಿ ನಡೆದ ಸಭೆಯಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ನೂರಾರು ಅಭಿಮಾನಿಗಳು ಆಗಮಿಸಿದ್ರು. ಮೊದಲೇ ವಿಷ್ಣು ಕುಟುಂಬದ ವಿರುದ್ಧ ನಮ್ಮ ಹೋರಾಟಕ್ಕೆ ಬೆಂಬಲಿಸಲ್ಲ ಅನ್ನೋ ಆರೋಪ ಇತ್ತು. ಅದಕ್ಕೆ ಮದ್ದರೆಯಲು ನಟ ಅನಿರುದ್ಧ ಫ್ಯಾನ್ಸ್ ಜೊತೆ ಮೀಟಿಂಗ್ ಮಾಡಿದ್ರು. ಈ ವೇಳೆ ವಿಷ್ಣು ಅಳಿಯ ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪ ಹೊರಿಸಿದ್ರು ಅಂತ ಕಿಡಿಕಾರಿದ್ರು. ನಮ್ಮ ಮೇಲೆ ಇತ್ತೀಚೆಗೆ ಆರೋಪಗಳನ್ನು ಮಾಡಿದ್ರು. ಇಲ್ಲಿ ತೆರವುಗೊಳಿಸ್ತಾ ಇರೋ ವಿಷಯ ನನಗೆ ಗೊತ್ತಿತ್ತು ಅಂತ, ನಾನು ಸ್ವಲ್ಪ ದುಡ್ಡು ತಗೊಂಡಿದ್ದೀನಿ ಅನ್ನೋದು ಬಂತು. ಎರಡನೇದಾಗಿ ಅಮ್ಮವರು ನಮ್ಮ ಕುಟುಂಬದವರು ತೆರವುಗೊಂಡಿದ್ದಕ್ಕೆ ತುಂಬಾ ಸಂತೋಷ ಪಟ್ಟಿರ್ತೀವಿ ಅಂತಾನು ಹೇಳಿದ್ರು. ಎಂಥ ದುರಂತ ರಾಜ ಇದು, ಎಂಥ ದುರಂತ. ಅಂತ್ಯಕ್ರಿಯೆ ನಡೆದ ಅಭಿಮಾನ ಸ್ಟುಡಿಯೋದಲ್ಲೇ ಸ್ಮಾರಕ ಹಾಕಬೇಕು, ಮೈಸೂರಲ್ಲಿರುವ ಸ್ಮಾರಕ ಒಪ್ಪೋದಿಲ್ಲ ಅಂತ ಫ್ಯಾನ್ಸ್ ಪಟ್ಟು ಹಿಡಿದಿದ್ರು. ಇದಕ್ಕೆ ನಮ್ಮ ಬೆಂಬಲ ಇದೆ ಅಂತ ಅನಿರುದ್ಧ ತಿಳಿಸಿದ್ರು. ಸ್ಮಾರಕ ನಿರ್ಮಾಣ ಆಗೋದಕ್ಕೋಸ್ಕರ ನಾವೆಲ್ಲರೂ ನಿಮ್ಮ ಜೊತೆಯಲ್ಲೇ ಇರ್ತೀವಿ, ನಮ್ಮ ಸಹಕಾರ ನಿಮ್ಮ ಜೊತೆಯಲ್ಲಿರುತ್ತೆ. ಇನ್ನು ಸಭೆ ಬಳಿಕ ಮಾತನಾಡಿದ ಅಭಿಮಾನಿಗಳು ಸ್ಮಾರಕ ಸ್ಟುಡಿಯೋದಲ್ಲೇ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಅಲ್ಲೆಲ್ಲ ಸ್ಮಾರಕ ಹೆಂಗ್ರಿ ಬರ್ತೀರಾ? ಅಥವಾ ಹೆಂಗ್ರಿ ಹೋಗುತ್ತಲ್ಲೇ? ಇಲ್ಲಿ ಮಣ್ಣು ಮಾಡಿದಿರಾ? ಇಲ್ಲಿ ಮಾಡ್ಬೇಕಾಗಿರ್ತೋ. ನೀವ್ ಎತ್ಕೊಂಡು ಅಲ್ಲಿ ಮಾಡ್ಬಿಟ್ರೆ ನಿಮಗೆ ಓಕೆ ಅದು ಆಯ್ತು, ನಿಮಗೆ ಅಲ್ಲಿ ಮಾಡ್ಕೊಳ್ಳಿ. ಅಭಿಮಾನಿ ಇಲ್ಲಿ ಮಾಡಿ ಬೆಂಗಳೂರಲ್ಲಿ ಸ್ಮಾರಕ ಅಲ್ಲೇ ಬೇಕು ಸರ್. ಮತ್ತೆ ಸ್ಮಾರಕ ತೆಗೆದು ಬೇಕು ಸರ್. ನಮ್ಗೆ ಸ್ಮಾರಕ ಮೈಸೂರಾಗಿಲ್ಲಿ ಪುಣ್ಯಭೂಮಿ ಅಭಿಮಾನ ಸ್ಟುಡಿಯೋದಲ್ಲಿ ಆಗ್ಲೇಬೇಕು ಸರ್. ಯಾಕಂದ್ರೆ ಸೂರ್ಯಚಂದ್ರ ಎಲ್ಲಿವರೆಗೂ ಇರ್ತಾನೋ ಇಷ್ಟು ಸಾರು ಅಭಿಮಾನ ಸ್ಟುಡಿಯೋದಲ್ಲಿ ಇರ್ಲೇಬೇಕು. ಜೋಬಲ್ ದುಡ್ಡಾಯ್ತೋ ಕಾಸಾಯ್ತೋ ಇಲ್ವೋ ಅಂಡರ್ವೇರ್ ಇಂದ ಹಿಡಿದು ಬನ್ನಿನವರಿಗೂ ನೆನ್ಸ್ಕೊಂಡವ್ರೆ. ಈಗ ಒಣಸ್ಕೊಂಡು ಹೋಗ್ತಾರೆ. ಯಾದಗಿರಿಯಿಂದ ಬಂದವ್ರೆ, ಹಾಸನಿಂದ ಬಂದವ್ರೆ, ರಾಯಚೂರಿಂದ ಬಂದವ್ರೆ, ದಾವಣಗೆರೆಯಿಂದ ಬಂದವ್ರೆ. ವಿಷ್ಣು ಅಭಿಮಾನಿಗಳು ಹುಬ್ಳಿ ಹೇಳ್ತಾ ಹೋದ್ರೆ ಎಲ್ಲ ಡಿಸ್ಟಿಕ್ ಇಂದ ಬಂದವ್ರೆ. ಕರ್ನಾಟಕದ ಆಸ್ತಿ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ನ್ಯಾಯ ಸಿಕ್ಬೇಕು. ಮೂಲ ಸ್ಥಳ ಎಲ್ಲಿ ಆಗಿದೆಯೋ ಆ ಜಾಗದಲ್ಲಿ ಸ್ಮಾರಕ ಬೇಕು. ಅಲ್ಲಿ ಸ್ಮಾರಕ ಮಾಡಕ್ಕೆ ಯಾಕೆ ಅವಕಾಶ ಮಾಡ್ಕೊಡ್ಬೇಕಾಗಿತ್ತು? ಯಾಕೆ ಅವಕಾಶ ಮಾಡ್ಕೊಡ್ಬೇಕಾಯ್ತು? ಬೇರೆ ಕಡೆ ಹಾಕೊಳ್ಳಿ ಅಂತ ಬಿಡ್ಬೇಕಾಗಿತ್ತು. ಇವ್ರು ಹೇಗಿತ್ತು ಬೆಂಕಿ ಹಾಕ, ಇವ್ರ ಜನ್ಮಕ್ಕೆ ನಾಚಿಕೆ ಆಗ್ಬೇಕು ಕಣ್ರಿ. ಒಬ್ಬ ಮೇರು ನಟನ್ ತಗೊಂಡೋಗಿ ಅಲ್ಲಿ ಒಂದು ಸ್ಮಾರಕ ಮಾಡಿದ್ರೆ ತೆಗೆದು ಯಾರಿಗೂ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಒಬ್ಬ ಕಳ್ಳನ್ ನೋಡ್ದಂಗ್ ಹೊಡೆದಾಕಿದಾರೆ ರೀ. ಒಬ್ಬ ನಟ ಹೊಟ್ಟೆ ಉರಿತಾ ಇದೆ, ಸಂಕಟ ಆಗ್ತಾ ಇದೆ. ನಮ್ಮ ಕೈಗೆ ಸಿಕ್ಕಿದ್ರೆ ಮಾತ್ರ, ನಮ್ಮ ಗಮನಕ್ಕೆ ಬಂದಿದ್ರೆ ಯಾವ ಒತ್ತನ್ನು ನೋಡ್ತಾ ಇರ್ಲಿಲ್ಲ. ಎದ್ದಾಗ ನಿಂತ್ಕೊಳ್ತಾ ಇದ್ವಿ, ಅವ್ನ ಕರಳು ಬಗಿತಾ ಇದ್ವಿ. ಸೆಪ್ಟೆಂಬರ್ 18 ಇವಾಗ ಏನ್ ಮಾಡಿದೀರಾ, ರಾತ್ರಿ ಏನ್ ಮಾಡಿದೀರಾ, ಅದನ್ನ ದಯವಿಟ್ಟು ಪುನರ್ ಅಲ್ಲೇ ಮಾಡಿಸ್ಬೇಕು. ಕಾನೂನು ತೊಡಕಿದೆಯಲ್ಲ, ಅವತ್ತು ಕಾನೂನು ತೊಡಕಿತ್ತಲ್ವಾ ಸರ್? ಮತ್ತೆ ಏನಕ್ಕೆ ಆ ಜಾಗ ಕೊಟ್ರಿ? ಅವತ್ತು ಕೊಟ್ಟಿದ್ದಕ್ಕೆ ಅಲ್ಲ ಸರ್ ಇವತ್ತು ಈ ಕಷ್ಟ ಅನ್ಭವಿಸ್ತಾ ಇರೋದು. ಸಾಕಷ್ಟು ಅಭಿಮಾನಿಗಳು ಕೂಡ ಇವತ್ತು ಸೇರಿರುವಂತದ್ದು. ಏನು ವಿಷ್ಣುವರ್ಧನ್ ಅವರ ಸಮಾಧಿ ತೆರವಾಗಿದೆ, ಅದಕ್ಕೆ ನ್ಯಾಯ ಸಿಗಬೇಕು. ಯಾರು ಆ ಕಿಡಿಗೇಡಿಗಳು ತೆರವನ್ನ ಮಾಡಿದ್ದಾರೆ ಅವರನ್ನ ಖಂಡಿತ ಶಿಕ್ಷಿಸಬೇಕು. ವಿಷ್ಣುವರ್ಧನ್ ಅವರಿಗೆ ನ್ಯಾಯವನ್ನ ಕೊಡಿಸುವಂತ ಕೆಲಸ ಮಾಡಬೇಕು. ಒಟ್ಟಾರೆ ಅದೇನೇ ಇರಲಿ, ಸರ್ಕಾರ ಬಾಲಣ್ಣ ಕುಟುಂಬದವರು ಮನಸ್ಸು ಮಾಡಿದ್ರೆ ಸ್ಮಾರಕ ನಿರ್ಮಾಣ ಮಾಡೋದು ದೊಡ್ಡ ಕೆಲಸವೇನಲ್ಲ. ಪ್ರವೀಣ್ ಸಲಗನಹಳ್ಳಿ, ಫಿಲ್ಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸಾಹಸ ಸಿಂಹ ವಿಷ್ಣುವರ್ಧನ್ ಸ್ಮಾರಕ ಧ್ವಂಸಗೊಳಿಸಿದ್ದು ಅಭಿಮಾನಿಗಳನ್ನ ಕೆರಳಿ ಕೆಂಡವಾಗಿಸುವಂತೆ ಮಾಡಿದೆ. ಇದರ ನಡುವೆ ದಾದಾ ಕುಟುಂಬ ನಮ್ಮ ಹೋರಾಟಕ್ಕೆ ಸ್ಪಂದಿಸ್ತಾ ಇಲ್ಲ ಅನ್ನೋ ಆರೋಪ ಇತ್ತು. ಇದಕ್ಕೆ ಅನಿರುದ್ಧ ಮದ್ದನ್ನ ಎರೆದಿದ್ದಾರೆ, ಫ್ಯಾನ್ಸ್ ಜೊತೆಗೆ ನಿಂತಿದ್ದಾರೆ. ಇಲ್ಲೇ ಮಣ್ಣು ಮಾಡಿಬಿಟ್ಟು ಅಲ್ಲೆಲ್ಲ ಸ್ಮಾರಕ ಹೆಂಗ್ರಿ ಬರ್ತೀರಾ? ಮತ್ತೆ ಸ್ಮಾರಕ ತೆಗೆದು ಬೇಕು ಸರ್. ನಮ್ಗೆ ಸಂಕಟ ಆಗ್ತಾ ಇದೆ. ನಮ್ಮ ಕೈಗೆ ಸಿಕ್ಕಿದ್ರೆ ಮಾತ್ರ ಮರಳು ಬಗಿತಾ ಇದ್ವಿ. ಸಾಹಸ ಸಿಂಹ ವಿಷ್ಣುವರ್ಧನ್ ಅಭಿಮಾನಿಗಳ ದುಂಬಾಲು, ರಣಾಕ್ರೋಶ, ಕಿಚ್ಚು, ಗಲಾಟೆ, ನೂಕು ನುಗ್ಗಲು.
ಇದರ ಮಧ್ಯೆ ಇದ್ದ ನಟ ಅನಿರುದ್ಧ್ ಒಂದು ಕ್ಷಣ ಕಕ್ಕಾಬಿಕ್ಕಿಯಾಗಿದ್ರು. ಅನಿರುದ್ಧ್ ಕರೆದ ಸಭೆಯಲ್ಲಿ ಫ್ಯಾನ್ಸ್ ಅದೇನೇ ಆಗಲಿ ಸ್ಮಾರಕ ನಿರ್ಮಿಸಲೇಬೇಕು ಅಂತ ಪಟ್ಟು ಹಿಡಿದ ದೃಶ್ಯ ಕಂಡುಬಂತು. ಜಯನಗರದ ವಿಷ್ಣು ನಿವಾಸದಲ್ಲಿ ನಡೆದ ಸಭೆಯಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ನೂರಾರು ಅಭಿಮಾನಿಗಳು ಆಗಮಿಸಿದ್ರು. ಮೊದಲೇ ವಿಷ್ಣು ಕುಟುಂಬದ ವಿರುದ್ಧ ನಮ್ಮ ಹೋರಾಟಕ್ಕೆ ಬೆಂಬಲಿಸಲ್ಲ ಅನ್ನೋ ಆರೋಪ ಇತ್ತು. ಅದಕ್ಕೆ ಮದ್ದರೆಯಲು ನಟ ಅನಿರುದ್ಧ್ ಫ್ಯಾನ್ಸ್ ಜೊತೆ ಮೀಟಿಂಗ್ ಮಾಡಿದ್ರು. ಈ ವೇಳೆ ವಿಷ್ಣು ಅಳಿಯ ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪ ಹೊರಿಸಿದ್ರು ಅಂತ ಕಿಡಿಕಾರಿದ್ರು. ನಮ್ಮ ಮೇಲೆ ಇತ್ತೀಚೆಗೆ ಆರೋಪಗಳನ್ನು ಮಾಡಿದ್ರು. ಇಲ್ಲಿ ತೆರವುಗೊಳಿಸ್ತಾ ಇರೋ ವಿಷಯ ನನಗೆ ಗೊತ್ತಿತ್ತು ಅಂತ. ನಾನು ಸ್ವಲ್ಪ ದುಡ್ಡು ತಗೊಂಡಿದ್ದೀನಿ ಅನ್ನೋದು ಬಂತು. ಎರಡನೇದಾಗಿ ಅಮ್ಮ ಅವರು ನಮ್ಮ ಕುಟುಂಬದವರು ತೆರವುಗೊಂಡಿದ್ದಕ್ಕೆ ತುಂಬಾ ಸಂತೋಷ ಪಟ್ಟಿರ್ತೀವಿ ಅಂತಾನು ಹೇಳಿದ್ರು. ಎಂಥ ದುರಂತ ರಜಾ ಇದು, ಎಂಥ ದುರಂತ. ಅಂತ್ಯಕ್ರಿಯೆ ನಡೆದ ಅಭಿಮಾನ ಸ್ಟುಡಿಯೋದಲ್ಲೇ ಸ್ಮಾರಕ ಹಾಕಬೇಕು, ಮೈಸೂರಲ್ಲಿರುವ ಸ್ಮಾರಕ ಒಪ್ಪೋದಿಲ್ಲ ಅಂತ ಫ್ಯಾನ್ಸ್ ಪಟ್ಟು ಹಿಡಿದಿದ್ರು. ಇದಕ್ಕೆ ನಮ್ಮ ಬೆಂಬಲ ಇದೆ ಅಂತ ಅನಿರುದ್ಧ್ ತಿಳಿಸಿದ್ರು. ಸ್ಮಾರಕ ನಿರ್ಮಾಣ ಆಗೋದಕ್ಕೋಸ್ಕರ ನಾವೆಲ್ಲರೂ ನಿಮ್ಮ ಜೊತೆಯಲ್ಲೇ ಇರ್ತೀವಿ. ನಮ್ಮ ಸಹಕಾರ ನಿಮ್ಮ ಜೊತೆಯಲ್ಲಿ. ಇನ್ನು ಸಭೆ ಬಳಿಕ ಮಾತನಾಡಿದ ಅಭಿಮಾನಿಗಳು ಸ್ಮಾರಕ ಸ್ಟುಡಿಯೋದಲ್ಲೇ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಅಲ್ಲೆಲ್ಲ ಸ್ಮಾರಕ ಹೆಂಗ್ರಿ ಬರ್ತೀರಾ? ಆತ್ಮ ಹೆಂಗ್ರಿ ಹೋಗುತ್ತಲ್ಲೇ? ಇಲ್ಲಿ ಮಣ್ಣು ಮಾಡಿದಿರಾ? ಇಲ್ಲಿ ಮಾಡ್ಬೇಕಾಗಿರ್ತೋ ನೀವು ಎತ್ಕೊಂಡು ಅಲ್ಲಿ ಮಾಡ್ಬಿಟ್ರೆ ನಿಮಗೆ ಓಕೆ ಅದು ಆಯ್ತು, ನಿಮಗೆ ಅಲ್ಲಿ ಮಾಡ್ಕೊಳ್ಳಿ. ಅಭಿಮಾನಿ ಇಲ್ಲಿ ಮಾಡಿ ಬೆಂಗಳೂರಲ್ಲಿ ಸ್ಮಾರಕ ಅಲ್ಲೇ ಬೇಕು ಸರ್. ಮತ್ತೆ ಸ್ಮಾರಕ ತೆಗ್ದು ಮಕ್ಕಳು ಬೇಕು ಸರ್. ನಮ್ಗೆ ಸ್ಮಾರಕ ಮೈಸೂರಾಗಿಲ್ಲಿ ಪುಣ್ಯಭೂಮಿ ಅಭಿಮಾನ್ ಸ್ಟುಡಿಯೋದಲ್ಲಿ ಆಗ್ಲೇಬೇಕು ಸರ್. ಯಾಕಂದ್ರೆ ಸೂರ್ಯಚಂದ್ರ ಎಲ್ಲಿವರೆಗೂ ಇರ್ತಾನೋ ಇಷ್ಟು ಸಾರು ಅಭಿಮಾನ್ ಸ್ಟುಡಿಯೋದಲ್ಲಿ ಇರ್ಲೇಬೇಕು. ಜೋಬಲ್ ದುಡ್ಡಾಯ್ತೋ ಕಾಸಾಯ್ತೋ ಇಲ್ವೋ ಅಂಡರ್ವೇರ್ ಇಂದ ಹಿಡಿದು ಬನ್ನಿನವರಿಗೂ ನೆನ್ಸ್ಕೊಂಡವ್ರೆ. ಈಗ ಅಣಿಸ್ಕೊಂಡು ಹೋಗ್ತಾರೆ. ಯಾದಗಿರಿಯಿಂದ ಬಂದವ್ರೆ, ಹಾಸನಿಂದ ಬಂದವ್ರೆ, ರಾಯಚೂರಿಂದ ಬಂದವ್ರೆ, ದಾವಣಗೆರೆಯಿಂದ ಬಂದವ್ರೆ. ವಿಷ್ಣು ಅಭಿಮಾನಿಗಳು ಹುಬ್ಳಿ ಹೇಳ್ತಾ ಹೋದ್ರೆ ಎಲ್ಲ ಡಿಸ್ಟಿಕ್ ಇಂದ ಬಂದವ್ರೆ. ಕರ್ನಾಟಕದ ಆಸ್ತಿ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ನ್ಯಾಯ ಸಿಕ್ಬೇಕು. ಮೂಲ ಸ್ಥಳ ಎಲ್ಲಿ ಆಗಿದೆಯೋ ಆ ಜಾಗದಲ್ಲಿ ಸ್ಮಾರಕ ಬೇಕು. ಅಲ್ಲಿ ಸ್ಮಾರಕ ಮಾಡಕ್ಕೆ ಯಾಕೆ ಅವಕಾಶ ಮಾಡ್ಕೊಡ್ಬೇಕಾಗಿತ್ತು? ಯಾಕೆ ಅವಕಾಶ ಮಾಡ್ಕೊಡ್ಬೇಕಾಯ್ತು? ಬೇರೆ ಕಡೆ ಹಾಕೊಳ್ಳಿ ಅಂತ ಬಿಡ್ಬೇಕಾಗಿತ್ತು. ಇವ್ರು ಹೇಗಿತ್ತು ಬೆಂಕಿ ಇವ್ರ ಜನ್ಮಕ್ಕೆ ನಾಚಿಕೆ ಆಗ್ಬೇಕು ಕಣ್ರಿ. ಒಬ್ಬ ಮೇರು ನಟನ್ ತಗೊಂಡೋಗಿ ಅಲ್ಲಿ ಒಂದು ಸ್ಮಾರಕ ಮಾಡಿದ್ರೆ ತೆಗೆದು ಯಾರಿಗೂ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಒಬ್ಬ ಕಳ್ಳನ್ ನೋಡ್ದಂಗ್ ಹೊಡೆದಾಕಿದಾರೆ ರೀ. ಒಬ್ಬ ನಟ ಹೊಟ್ಟೆ ಉರಿತಾ ಇದೆ, ಸಂಕಟ ಆಗ್ತಾ ಇದೆ. ನಮ್ಮ ಕೈಗೆ ಸಿಕ್ಕಿದ್ರೆ ಮಾತ್ರ, ನಮ್ಮ ಗಮನಕ್ಕೆ ಬಂದಿದ್ರೆ ಯಾವ ಒತ್ತನ್ನು ನೋಡ್ತಾ ಇರ್ಲಿಲ್ಲ. ಎದ್ದಾಗ ನಿಂತ್ಕೊಳ್ತಾ ಇದ್ವಿ, ಅವ್ನ ಕರಳು ಬಗ್ಗಿತಾ ಇದ್ವಿ. ಸೆಪ್ಟೆಂಬರ್ 18 ಇವಾಗ ಏನ್ ಮಾಡಿದಿರಾ, ರಾತ್ರೋರಾತ್ರಿ ಏನ್ ಮಾಡಿದಿರಾ, ಅದನ್ನ ದಯವಿಟ್ಟು ಪುನರ್ ಅಲ್ಲೇ ಮಾಡಿಸ್ಬೇಕು. ಕಾನೂನು ತೊಡಕಿದೆಯಲ್ಲ, ಅವತ್ತು ಕಾನೂನು ತೊಡಕಿತ್ತಲ್ವಾ ಸರ್? ಮತ್ತೆ ಏನಕ್ಕೆ ಆ ಜಾಗ ಕೊಟ್ರಿ? ಅವತ್ತು ಕೊಟ್ಟಿದ್ದಕ್ಕೆ ಅಲ್ಲ ಸರ್ ಇವತ್ತು ಈ ಕಷ್ಟ ಅನ್ಭವಿಸ್ತಾ ಇರೋದು. ಸಾಕಷ್ಟು ಅಭಿಮಾನಿಗಳು ಕೂಡ ಇವತ್ತು ಸೇರಿರುವಂತದ್ದು. ಏನು ವಿಷ್ಣುವರ್ಧನ್ ಅವರ ಸಮಾಧಿ ತೆರವಾಗಿದೆ, ಅದಕ್ಕೆ ನ್ಯಾಯ ಸಿಗಬೇಕು. ಯಾರು ಆ ಕಿಡಿಗೇಡಿಗಳು ತೆರವನ್ನ ಮಾಡಿದ್ದಾರೆ ಅವರನ್ನ ಖಂಡಿತ ಶಿಕ್ಷಿಸಬೇಕು. ವಿಷ್ಣುವರ್ಧನ್ ಅವರಿಗೆ ನ್ಯಾಯವನ್ನ ಕೊಡಿಸುವಂತ ಕೆಲಸ ಮಾಡಬೇಕು. ಒಟ್ಟಾರೆ ಅದೇನೇ ಇರಲಿ, ಸರ್ಕಾರ ಬಾಲಣ್ಣ ಕುಟುಂಬದವರು ಮನಸ್ಸು ಮಾಡಿದ್ರೆ ಸ್ಮಾರಕ ನಿರ್ಮಾಣ ಮಾಡೋದು ದೊಡ್ಡ ಕೆಲಸವೇನಲ್ಲ. ಪ್ರವೀಣ್ ಸಲಗನಹಳ್ಳಿ, ಫಿಲ್ಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.